ಚಿರಾಂತ್ ಅವ್ರದ್ದು ಜನ್ಮದಿನ. ಇವತ್ತು ನಾನು ಎರಡು ಮುತ್ತುಗಳನ್ನು ನೋಡ್ತಾ ಇದ್ದೀನಿ. ಇವತ್ತು ಒಂದು ನಮ್ಮ ಜನಸ್ನೇಹಿ ಯೋಗೇಶ್ ಅವರು, ಇನ್ನೊಂದು ನಮ್ಮ ಸೋನು ಶ್ರೀನಿವಾಸ್ ಅವರು. ಇವತ್ತು ನಮ್ಮ ಕರ್ನಾಟಕ ಜನ ಬಂದು ನೋಡ್ಬೇಕು ನಮ್ಮ ಯೋಗೇಶ್ ಅವರು. ಅವ್ರನ್ನ ಪಡ್ಕೊಂಡಿದ್ರೆ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೇಕು. ಇವತ್ತು ನನಗೆ ರಕ್ತ ಸಂಬಂಧಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಗಳೇ ನನ್ನ ಸ್ವಂತ ಅಂತ. ಅಂದ್ರೆ ಈ ಸಾಲು ಇವರ ಒಟ್ಟಾರೆ ಉದ್ದೇಶವನ್ನ ಹೇಳ್ತಾ ಇದೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ಯಾಕೆ ಮಾಡ್ತೀರಿ ಅಥವಾ ಏನ್ ಅನ್ಸುತ್ತೆ ನಿಮಗೆ ಅಂದಾಗ ಅವ್ರು ಇವನ್ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ರು, ತಾಳ್ಮೆಯಿಂದ ಇರಿ, ಎಲ್ಲ ಒಳ್ಳೇದಾಗುತ್ತೆ. ಆದ್ರೆ ಕನಸು ಕಾಣೋದಾದ್ರೆ ದೊಡ್ಡ ಕನಸು ಕಾಣಿ ಅನ್ನೋದನ್ನ ಯೋಗೇಶ್ ಅವರ ಬದುಕಿನಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿನ್ಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಚಿರಾಂತ್ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನ ಅವರ ತಂದೆ ತಾಯಿ, ಅವರ ಸ್ನೇಹಿತರು ಮತ್ತೆ ಅವರ ಕುಟುಂಬ ಬಳಗದವರು, ಹಾಗೆ ನಮ್ಮ ಪ್ರೀತಿಯ ಅಣ್ಣ ಶ್ರೀನಿವಾಸ್ ಅಣ್ಣವರು ಎಲ್ಲರೂ ಕೂಡ ಬಂದು ಒಂದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವ್ರಿಗೆ ಕ್ಲಾಸ್ ಮಾಡಿ, ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ, ದೇವ್ರು 100 ವರ್ಷ ಚೆನ್ನಾಗಿಟ್ಟಿರ್ಲಿ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಇಲ್ಲಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳ ಆಶೀರ್ವಾದ ಸಿಗ್ಲಿ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರ್ಲಿ, ಒಳ್ಳೇದಾಗ್ಲಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಆಲ್ರೆಡಿ 3-4 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಇವತ್ತು ಈ ಆಶ್ರಮಕ್ಕೆ ಬಂದಿರೋದೇ ನಮ್ದೊಂಥರ ಪುಣ್ಯ ಇದ್ದಂಗೆ. ಇಷ್ಟ ದೇವ್ರ ಮಕ್ಕಳ ಜೊತೆಲಿ ನನ್ನ ಮಗನಿಗೊಂದು ಆಶೀರ್ವಾದ, ನಮಗೆಲ್ಲ ಒಂದು ಆಶೀರ್ವಾದ ಸಿಗ್ತೈತೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ಇವತ್ತು ನಾನು ಎರಡು ಮುತ್ತುಗಳನ್ನು ನೋಡ್ತಾ ಇದ್ದೀನಿ. ಇವತ್ತು ಏನಂದರೆ, ಒಂದು ನಮ್ಮ ಜನಸ್ನೇಹಿ ಯೋಗೇಶ್ ಅವರು, ಇನ್ನೊಂದು ನಮ್ಮ ಸೋನು ಶ್ರೀನಿವಾಸ್ ಅವರು. ಏನಪ್ಪ ಅಂತಂದರೆ, ಸೋನು ಶ್ರೀನಿವಾಸ್ ಅವರಿಂದ ಇವತ್ತು ಲಕ್ಷಾಂತರ ಜನ ಬದುಕಿದ್ದಾರೆ. ಅವರೊಂದು ಮೋಟಿವೇಶನ್, ಅವ್ರದ್ದೊಂದು ವಿಡಿಯೋ ಇವೆಲ್ಲ ನೋಡಿ ಸುಮಾರು ಜನ ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಸುಮಾರು ಬದುಕಿದ್ದಾರೆ. ಎಷ್ಟೋ ಜನ ನಾವು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ನೋಂಥವ್ರು ಕೂಡ ಇವತ್ತು ಬದುಕಿದ್ದಾರೆ. ಅವರು ಎಲ್ಲರೂ ಒಂದು ಆಶೀರ್ವಾದ ನಮ್ಮ ಸೋನು ಶ್ರೀನಿವಾಸ್ ಅವ್ರಿಗಿದೆ. ಹಾಗೇನೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಕೋಟಿಗೊಬ್ಬರಿದ್ದಂಗೆ. ಎಲ್ಲರೂ ಇದ್ದಾರೆ ಪ್ರಪಂಚದ ಮೇಲೆ. ಆದರೆ ಈ ಥರ ಒಂದು ಪುಣ್ಯದ ಕೆಲಸ ಅಷ್ಟು ಸುಲಭವಾಗಿ ಯಾರು ಮಾಡಕ್ ಹೋಗಲ್ಲ. ಇವತ್ತು ಎಷ್ಟೋ ಕೋಟಿ ಇರ್ಬೋದು, ಲಕ್ಷ ಇರ್ಬೋದು, ಹೆಂಗೋ ಇರ್ಬೋದು ಜನಗಳು, ಆದರೂ ಕೂಡ ಈ ಥರ ಒಂದು ಸೇವೆ, ಈ ಒಂದು ಸೇವೆನ ಯಾರು ಇವತ್ತಿನವರೆಗೂ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಮಗು ಒಂದು ಹುಟ್ಟಬೇಕಂತಂದ್ರೆ ಅವ್ರ ತಂದೆ ತಾಯಿ ಎಷ್ಟೋ ಒಂದು ಕಷ್ಟ ಬಿದ್ದು ದೇವ್ರ ಹತ್ರ ಆಶೀರ್ವಾದ ತಗೊಂಡು ಉರುಳು ಸೇವೆ ಮಾಡಿ ಒಂದು ಮಕ್ಕಳು ಜನ್ಮ ಕೊಡ್ತಾರೆ. ಅಂಥ ಮಕ್ಕಳು ಇವತ್ತು ಏನಾಗುತ್ತಪ್ಪ ಅಂತಂದ್ರೆ, ಈ ಥರ ಒಂದು ವಯಸ್ಸಾದ ತಂದೆ ತಾಯಿನ ಇವತ್ತು ಅವ್ರು ಮದುವೆಗಿದ್ವಿ ಆದ್ಮೇಲೆ ಈ ಥರ ಒಂದು ರೋಡಿಗೆ ಬಿಡ್ತಾರೆ. ನಮ್ಮ ಕೈಲಿ ಸಾಕಾಗಲ್ಲ ಅಂತೇಳಿ ಅವ್ರಿಗೆ ಏನಾದರೂ ರೋಗ ಕಾಯಿಲೆ ಗೀಲೆ ಬಂದರೂ ಎಲ್ಲ ಆಚೆ ಬಿಡ್ತಾರೆ, ರೋಡ್ ಆಚೆ ಎಲ್ಲ ಊರಿಂದ ಹೊರಗಡೆಗೆ ಎಲ್ಲ ಒಂದು. ಆ ಥರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಇಲ್ಲಿ ಬಂದು ನೋಡಿ, ಒಂದ್ಸತಿ ಎಲ್ಲರೂ ನೋಡ್ಬೇಕು. ಇವತ್ತು ನಮ್ಮ ಕರ್ನಾಟಕ ಜನ ಬಂದು ನೋಡ್ಬೇಕು ನಮ್ಮ ಯೋಗೇಶ್ ಅವರು. ಅವ್ರನ್ನ ಪಡ್ಕೊಂಡಿದ್ರೆ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೇಕು. ಇವತ್ತು ಇಷ್ಟು ಜನಗಳನ್ನ ಅವರು 125 ಜನ 150 ಜನನ ಅವರು ಇವತ್ತು ಇಲ್ಲಿ ಒಂದು ಸೇವೆ ಮಾಡ್ತಾ ಇದ್ದಾರೆ. ನಾವು ಯಾವತ್ತೋ ಒಂದ್ಸರಿ ಹುಟ್ಟುಹಬ್ಬಕ್ಕೆ ಬಂದು ಇಲ್ಲಿ ಹೋಗ್ತೀವಿ, ಆದ್ರೆ ದಿನವಾಗಿ ಡೈಲಿ ನಿರಂತರವಾಗಿ ಅವ್ರನ್ನ ಇಷ್ಟು 150 ಜನ ನೋಡ್ತಾ ಇರ್ತಾರೆ. ಅವ್ರದ್ದು ಎಷ್ಟು ಕಷ್ಟ, ಅವ್ರೊಂದು ಮಾತ್ರೆ ಆಗಿರ್ಬೋದು, ಅವ್ರ ಟ್ಯಾಬ್ಲೆಟ್ಸು, ಅವ್ರ ಔಷಧಿಗಳು, ಅವರ ಎಷ್ಟು ಕಷ್ಟಗಳು ಇರ್ತದೆ. ಇವತ್ತು ನಮ್ಮನೆಗೆ ಯಾರೋ ಒಬ್ಬರು ಇಬ್ಬರು ಬಂದ್ರಪ್ಪ ಅಂತ ಅವ್ರಿಗೇನು ಹುಷಾರಪ್ಪ ಅಂತಂದ್ರೆ ಮೇಲೆ ಕೆಳಗೆ ನೋಡ್ತಾ ಇರ್ತೀವಿ. ಅಂತ ಇವತ್ತೊಂದು 150 ಜನ ಇಟ್ಕೊಂಡು ನಮ್ಮ ಯೋಗೇಶ್ ಅವರು ಈ ಒಂದು ಸೇವೆ ಮಾಡ್ತಾ ಇದಾರೆ ಅಂದ್ರೆ, ಭಗವಂತ ಆ ಶನಿಮಾತ್ಮ ಅವರ ಕುಟುಂಬನ, ಅವರ ತಂದೆ ತಾಯಿ ಹಾಗೂ ಅವರ ಮಡದಿ, ಅವರ ಮಕ್ಕಳುಗಳನ್ನ, ಅವ್ರ ಕುಟುಂಬನ ದೇವರು ಇನ್ನೂ 100 ವರ್ಷ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಇಂಥ 100 ಜನ ಕಾಪಾಡೋಷ್ಟು ಅವ್ರಿಗೊಂದು ಶಕ್ತಿ ಕೊಡ್ಲಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವತ್ತೊಂದು ದೊಡ್ಡ ಆಶ್ರಮ ಮಾಡ್ತಾ ಇದ್ದಾರೆ ಅವರು. ಅದನ್ನ ಯಾರು ಊಹಿಸಕ್ಕಾಗಲ್ಲ. ಇವತ್ತು ಅಷ್ಟು ದೊಡ್ಡದೊಂದು ಆಶ್ರಮ ಮಾಡ್ತಾ ಇದ್ದಾರೆ. ಆ ಭಗವಂತ ಹೆಚ್ಚಿನ ಅವ್ರಿಗೊಂದು ಶಕ್ತಿ ಕೊಡ್ಲಿ. ಇನ್ನು 100 ಜನ ನಮ್ಮ ಕರ್ನಾಟಕ ಜನ ಎಲ್ಲ ಬಂದು ನಮ್ಮ ಯೋಗೇಶ್ ಅವ್ರದ್ದು ಒಂದು ಸಾಧನೆಯನ್ನು ನೋಡಿ
ಮೆಚ್ಚುಗೆ ಅವ್ರ ಕೈಲಿ ಆಗಿದ್ದು ಏನೋ ಒಂದು ಅವ್ರಿಗೊಂದು ಸಹಾಯ ಮಾಡಲಿ. ನಾವು ಕೂಡ ನಮ್ಮ ಕೈಲಿ ಆದಂಥ ಒಂದು ಸಣ್ಣ ಅಳಲು ಸೇವೆ ನಾವು ಮಾಡ್ತೀವಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ಯೋಗೇಶ್ ಅವ್ರಿಗೆ. ನಾವು ಕೂಡ ಮಾಡ್ತೀವಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ದೇವರ ಆಶೀರ್ವಾದ, ದೇವ್ರ ಮಕ್ಕಳ ಆಶೀರ್ವಾದ ಪಡೆದ ನಾವೇ ಧನ್ಯರೇ ಇವತ್ತು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಶ್ರೀನಿವಾಸ್ ಅಣ್ಣವರು ಇವಾಗ ಮೋಟಿವೇಶನ್ ಕಿಂಗು ನೀವು ಇವಾಗ ಕರ್ನಾಟಕದಲ್ಲಿ. ಸೊ ತುಂಬಾ ಜನರ ಒಂದು ಭಾವನೆಗಳಿಗೆ ಬೆಲೆ ಕೊಡೋರು ತುಂಬಾ ಕಮ್ಮಿ. ಸೊ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ರಿ ತಾವು. ಒಳ್ಳೇದಾಗ್ಲಿ ನಿಮಗೂ ಕೂಡ. ಸೊ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲನೇದಾಗಿ ನೋಡ್ತಾ ಇರುವ ಎಲ್ಲ ಜ್ಞಾನಾಶ್ರಮದ ಅಥವಾ ಜನಸ್ನೇಹಿ ಆಶ್ರಮದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಹಾಗೂ ಇಂಥದ್ದೊಂದು ಸುಂದರವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಅಥವಾ ಒಂದು ಸುಸಂದರ್ಭಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಪಾಪುಗೆ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ನೋಡಿ ಅಲ್ಲಿ ಬರೆದಿದ್ದಾರೆ ಅವರು, ನನಗೆ ರಕ್ತ ಸಂಬಂಧಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಗಳೇ ನನ್ನ ಸ್ವಂತ ಅಂತ. ಅಂದರೆ ಈ ಸಾಲು ಇವರ ಒಟ್ಟಾರೆ ಉದ್ದೇಶವನ್ನು ಹೇಳ್ತಾ ಇದೆ. ಸೊ ಯಾವಾಗಲೂ ಲೋಕದಲ್ಲಿ ಅವಮಾನ ಅನುಮಾನ ಬಹಳ ಸಮಯ, ಏನೋ ದೇವರ ಅನುಗ್ರಹ ಇದ್ರೆ ಸನ್ಮಾನ, ಇಲ್ಲಾಂದ್ರೆ ಬಹುತೇಕರಿಗೆ ಸತ್ತ ಮೇಲೆ ಸನ್ಮಾನ, ಮರಣೋತ್ತರವಾಗಿ ಪ್ರಶಸ್ತಿ, ಬದುಕಿದ್ದಾಗ ಎಲ್ಲರೂ ಬೈಯೋರೆ. ಆದರೆ ಇಂತಹ ಅದೆಷ್ಟು ಕಟು ಟೀಕೆಗಳನ್ನ ಜನಸ್ನೇಹಿ ಯೋಗೇಶ್ ಅವರು ನೋಡಿ ನಂತರವೂ ಅವರು ತಮ್ಮ ಉದ್ದೇಶಗಳನ್ನ ಬೀದಿಗೆ ಬಿಟ್ಟಿಲ್ಲ. ನಾನು ಅದನ್ನು ಅವ್ರನ್ನ ಕೇಳ್ತಾ ಇರ್ತೀನಿ ಯಾವಾಗಲೂ, ಇಷ್ಟೆಲ್ಲ ಅನ್ನಿಸ್ಕೊಂಡು ಯಾಕೆ ಮಾಡ್ತೀರಿ ಅಥವಾ ಏನು ಅನ್ಸುತ್ತೆ ನಿಮಗೆ ಅಂದಾಗ ಅವ್ರು ಇವನ್ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ರು, ಇಲ್ಲಿ ನಾವು 4 ಜನಕ್ಕೆ ಉಪಕಾರ ಮಾಡಬೇಕು, 4 ಜನಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇರೋದು ಎಷ್ಟು ಮುಖ್ಯವೋ ಆ ಉದ್ದೇಶಕ್ಕೆ ಅಡ್ಡಗಾಲ ಹಾಕೋರು ಬಹಳ ಜನ ಇರ್ತಾರೆ. ಅದಾದ ನಂತರವೂ ನಮ್ಮ ಉದ್ದೇಶವನ್ನ ಜೀವಂತವಾಗಿರಿಸ್ಕೊಳ್ಳೋದು ಬಹಳ ಸವಾಲಿನ ಕೆಲಸ. ಅವರು ಅದನ್ನು ಮಾಡ್ತಿದ್ದಾರೆ. ಸೊ ಆ ಸಾಲಿ ಹೇಳ್ತಿದ್ದಾವೆ, ರಸ್ತೆಯಲ್ಲಿ ಸಿಗುವ ಸಂಬಂಧಗಳೇ ನನ್ನ ಸ್ವಂತ. ರಕ್ತ ಸಂಬಂಧ ಅಂತ ಹೇಳಿಲ್ಲ. ರಕ್ತ ಸಂಬಂಧಗಳೆಲ್ಲ ಕೆಟ್ಟದ್ದು ಅಂತಲ್ಲ, ಆದರೆ ಲಿಟ್ರಲಿ ಅಕ್ಷರಶಃ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೆಲ್ಲೋ ಬಿದ್ದಿರ್ತಾರೆ ಪಾಪ, ಅವ್ರದ್ದೇನು ಅವ್ರ ಹಣೆ ಬರ ಕರ್ಮಾನುಸಾರವಾಗಿ ಜೀವನ ನರಕ ಯಾತನೆ ಆಗಿರುತ್ತೆ. ಅವರನ್ನು ಕರ್ಕೊಂಡು ಬಂದು ಅವರ ಪೋಷಣೆ ಮಾಡಿ, ಅವರ ಹಾರೈಕೆ ಮಾಡಿ, ಅವ್ರಿಗೆ ಏನೂ ಬೇಕಿಲ್ಲ, ಒಂಚೂರು ಪ್ರೀತಿ, ಒಂದು ತುತ್ತು ಅನ್ನ, ಅದನ್ನ ಹಾಕ್ಲಿಕ್ಕೆ ದೇವರು ಅವರನ್ನ ಇಲ್ಲಿ ಈ ಕರುನಾಡಲ್ಲಿ ಜನಿಸೋ ಹಾಗೆ ಮಾಡಿದ್ದಾನೆ ಅಂತ ನನ್ಗನ್ಸುತ್ತೆ. ಮತ್ತೀಗ ಅವರು ದೊಡ್ಡ ಆಶ್ರಮ ಕಟ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಒಂದು 500 ರೂಪಾಯಿ ಪೆಟ್ರೋಲ್ಗೂ ಅವ್ರಿವ್ರನ್ನ ಕೇಳ್ಕೊಂಡು ಅಲಿತಾ ಇದ್ದ ಒಂದು ಗಳಿಗೆ ಇತ್ತು. 500 ರೂಪಾಯಿ ಇಲ್ಲದ ಒಂದು ಗಳಿಗೆ 500 ಜನಕ್ಕೆ ಊಟ ಹಾಕೋ ಒಂದು ಸ್ಥಿತಿ. ಅಂದ್ರೆ ಈ ಬದಲಾವಣೆ ಇದೆಯಲ್ಲ, ನಮ್ಮೆಲ್ರಿಗೂ ಹೇಳ್ತಾ ಇದೆ, ಕನಸುಗಳನ್ನು ಕೈ ಬಿಡಬೇಡಿ, ಭರವಸೆ ಬಿಡಬೇಡಿ. ನಿಮ್ ಜೇಬಲ್ಲಿ ಬರೀ 500 ರೂಪಾಯಿ ಇದೆ, 50 ರೂಪಾಯಿ ಇದೆಯಾ, ಭರವಸೆ ಕಳ್ಕೊಳ್ಬೇಡಿ. ಯಾಕಂದ್ರೆ ಈ ಯೋಗೀಶ್ ಅವರು ಅದೇ ಸ್ಥಿತಿಯಿಂದ ಇವತ್ತು ಇಲ್ಲಿಗೆ ತಲುಪಿದ್ದಾರೆ. ಅಂದ್ರೆ ತಾಳ್ಮೆಯಿಂದ ಇರಿ, ಎಲ್ಲ ಒಳ್ಳೇದಾಗುತ್ತೆ. ಆದರೆ ಕನಸು ಕಾಣೋದಾದ್ರೆ ದೊಡ್ಡ ಕನಸು ಕಾಣಿ ಅನ್ನೋದನ್ನ ಯೋಗೇಶ್ ಅವರ ಬದುಕಿನಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಬನ್ನಿ ಅಂದ್ರೆ ಇವರು ಹೇಳ್ತಿದ್ದಾರೆ, ನಾನು ಇದೀನಿ ಅನ್ನೋ ಕಾರಣಕ್ಕೆ ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನು ಬೀದಿಗೆ ಬಿಡ್ತಿದ್ದಾರೆ ಅಂತ. ಅವ್ರಿಗೆ ಅದ್ರ ಬಗ್ಗೆ ಬಹಳ ಬೇಜಾರಿದೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೆ, ನಾನು ಆಶ್ರಮದಲ್ಲಿ ಅವ್ರನ್ನ ನೋಡ್ಕೊಳ್ತೀನಿ, ಬಿಡು ಯೋಗೇಶ್ ಅವರ ಆಶ್ರಮಕ್ಕೆ ತಗೊಂಡೋಗಿ ಬಿಟ್ರೆ ಆಯ್ತು ಅನ್ನೋ ಆ ಧೈರ್ಯದಲ್ಲಿ ಜನ ಬೀದಿಗೆ ಬಿಡ್ತಿದ್ದಾರೆ ಅಂತ ಕೇಳಿದಾಗ ಬಹಳ ದುಃಖ ಆಯ್ತು ಅಂತ ಅವ್ರು ಹೇಳ್ತಿದ್ರು. ಮತ್ತೆ ಅವ್ರು ಹೇಳ್ತಾರೆ, ನಾನು ಇದರಿಂದ ಏನು ದುಡ್ಡು ಮಾಡಬೇಕಿಲ್ಲ, ಮತ್ತೆ ಇವತ್ತೇ ಆಶ್ರಮದಲ್ಲಿರೋ ಎಲ್ಲರನ್ನೂ ಅವ್ರವ್ರ ಮನೆಯವ್ರು ಬಂದು ಕರ್ಕೊಂಡು ಹೋದ್ರು ಕೂಡ ನಾನು ಕಳ್ಸೋಕೆ ರೆಡಿ ಇದ್ದೀನಿ ಅಂತ. ಅಂದ್ರೆ ಆ ನಿಸ್ವಾರ್ಥತೆಯನ್ನು ಮಾತ್ರ ನಾವು ನೋಡ್ಬೇಕೇ ಹೊರತು ಇಲ್ಲ ಇಲ್ಲೇನೋ ದುಡ್ಡು ಬರ್ತಾ ಇದೆ, ಅದು ಬರ್ತಾ ಇದೆ, ಆಯ್ತು ಇಷ್ಟು ಜನಕ್ಕೆ ಊಟ ಹಾಕಿ, ಇಷ್ಟು ಜನಕ್ಕೆ ಜಾಗ ಕೊಟ್ಟು, ಮತ್ತೆ ಈಗ ಅವರು ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ, ಅನ್ನ ಅಕ್ಷರ ಆಶ್ರಯ ತ್ರಿವಿಧ ದಾಸೋಹ ಅಂತ ಕರೀತಾರೆ. ಅನ್ನ ಅಕ್ಷರ ದಾಸೋಹ, ಈ ಮೂರೊಂದು ಈಗ ದೊಡ್ಡ ಆಶ್ರಮ ಕಟ್ಟಿ ಅದನ್ನು ಈಡೇರಿಸ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮೂಲಕ ತುಂಬಾ ಶುಭ ಹಾರೈಕೆ ಮಾಡೋಣ. ಜೊತೆಗೆ ನೋಡ್ತಾ ಇರೋರಲ್ಲಿ ದುಡ್ಡು ಕೊಡ್ತೀವೋ ಬಿಡ್ತೀವೋ, ಅಯ್ಯೋ ಯೋಗೇಶ್ ಅವರು ಆ ಸ್ಥಿತಿಯಿಂದ, 1 ರೂಪಾಯಿ ದುಡ್ಡಿಲ್ಲದ ಸ್ಥಿತಿಯಿಂದ ಇವತ್ತು ಒಂದು 1000 ಜನಕ್ಕೆ ಅನ್ನ ಹಾಕೋ ಸ್ಥಿತಿಗೆ ಬಂದು ತಲುಪಿದ್ದಾರೆ ಎಂದಾಗ ಭಗವಂತ ಯಾವ ಕಾಲಕ್ಕೆ ಯಾರ ಹಣೆ ಬರದಲ್ಲಿ ಏನು ಬರೆದಿರ್ತಾನೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಬದುಕನ್ನು ನೀವು ದರಿದ್ರ ಅಂದ್ಕೊಳ್ಬೇಡಿ, ನಿಮ್ಮ ಬದುಕನ್ನು ಇಲ್ಲಿಗೆ ಮುಗಿತು ಅಂದ್ಕೊಳ್ಬೇಡಿ. ಸಮಯಕ್ಕೆ ಕಾಯಿರಿ, ಒಳ್ಳೆ ಸಮಯ ಬರುತ್ತೆ. ನೀವು ತಿನ್ನೋ ಕನ್ನ ಹುಡ್ಕೋದಲ್ಲ, ನೀವು 1000 ಜನಕ್ಕೆ ಏನೋ ಹಾಕುವಷ್ಟು ಸ್ಥಿತಿ ನಿಮ್ಮ ಹಣೆಯಲ್ಲಿ ಇರಬಹುದು. ಕಾಯಿರಿ, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಈ ಆಶ್ರಮದಲ್ಲಿ ಬಂದು ಭೇಟಿ ಕೊಟ್ಟು ನೀವೇನು ಕೊಡ್ತಿರೋ ಬಿಡ್ತಿರೋ, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಸಾಕು. ನಾನು ತುಂಬ ಸರಿ ಅವ್ರು ಕೇಳ್ತೀನಿ, ಅಥವಾ ನಾನು ಇಲ್ಲಿ ನೋಡಿದಾಗ ಏನಂದ್ಕೊಳ್ತೀನಿ, ಮಕ್ಕಳನ್ನ ಪ್ರವಾಸೋದ್ಯಮಕ್ಕೆ ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗೋದ್ರ ಬದಲು ಇಲ್ಲಿ ಕರ್ಕೊಂಬಂದು ತೋರಿಸ್ಬೇಕು.
ತಂದೆ ತಾಯಿಗಳ ಬೆಲೆ ಏನು, ಅಥವಾ ಈ ಲೋಕದಲ್ಲಿ ಎಷ್ಟೆಷ್ಟು ನರಳಾಟಗಳಿದ್ದಾವೆ ಅಂತ ಹೆತ್ತವರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮಕ್ಕಳನ್ನ ಆಶ್ರಮಗಳಿಗೆ ಕರ್ಕೊಂಬರ್ಬೇಕು, ಒಬ್ಬೊಬ್ಬರು ಕಥೆನೂ ಹೇಳಬೇಕು. ಅಯ್ಯೋ ನಾವೆಷ್ಟು ನೆಮ್ಮದಿಯಿಂದ ಇದ್ದೀವಿ ಅಂತ ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ಹಾಗೆ ಈ ಆಶ್ರಮ ಸರ್ವಕಾಲಕ್ಕೂ ಶತಶತಮಾನಗಳಿಗೂ ಬೆಳಗಲಿ. ಇವತ್ತಿವರು ಇಟ್ಟಿರೋ ಹೆಜ್ಜೆ ಬಹುಶಃ ಒಂದಷ್ಟು ತಲೆಮಾರುಗಳ ನಂತರ ಇವರನ್ನ ಲೋಕ ಮಹಾತ್ಮರಾಗಿ ನೋಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಯೋಗೇಶ್ ಅವರಿಗೆ ನಾವೆಲ್ಲರೂ ಒಳ್ಳೇದು ಹಾರೈಸೋಣ. ಹರೇ ಕೃಷ್ಣ. ಜನಶ್ರೀ ಯೋಗೇಶ್ ಅಣ್ಣವರಿಗೆ ತುಂಬ ಹೃದಯದ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಅರಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ 10 ಜನ ಮಕ್ಕಳನ್ನ ತಾಯಿ ತಂದೆ ಸಾಕ್ತಾರೆ, ಆದರೆ 10 ಜನನು ಒಂದೊಂದು ತಿಂಗಳು ಡಿವೈಡ್ ಮಾಡ್ಕೋತಾರೆ ತಾಯಿ ತಂದೆನ. ಅಂತ ಒಂದು ಕಲಿಯುಗದಲ್ಲಿ ಇವತ್ತು ಇಷ್ಟು ಜನನ ಅವ್ರ ತಂದೆ ತಾಯಿಗಿಂತ ಹೆಚ್ಚಾಗಿ ಸಾಕ್ತಾ ಇರುವಂತ ನಮ್ಮ ಯೋಗೇಶ್ ಅಣ್ಣವ್ರಿಗೆ ಭಗವಂತ ನನಗೇನು ಆಯುಸ್ಸು ಆರೋಗ್ಯ ಕೊಟ್ಟಿದ್ದಾನೋ ಅದೆಲ್ಲರೂ ಅವ್ರಿಗೆ ಕೊಡ್ಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಶ್ರೀ ಗುರು ಕರಿಬಸವೇಶ್ವರ ಟ್ರಸ್ಟ್ ಮುಖಾಂತರ ನಾನು ಸಹ ಅವರ ಒಂದು ಆಶ್ರಮಕ್ಕೆ ನನ್ನ ಕೈಲಾದಂತ ಅಳಿಲು ಸೇವೆಯನ್ನ ನಾನು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಚಿರಂತ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಅವರಿಗೂ ಅವರ ತಾಯಿ ತಂದೆ ಅವ್ರ ಕುಟುಂಬಕ್ಕೂ ಭಗವಂತ ಆಯುಸ್ಸು ಆರೋಗ್ಯವನ್ನ ಕೊಡ್ಲಿ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊಂತಿದ್ದೀನಿ, ಅವ್ರಿಗೂ ಸಹ ಆರೋಗ್ಯವನ್ನ ಕೊಡ್ಲಿ. ಯಾಕೆಂದ್ರೆ ಯೋಗೇಶ್ ಅಣ್ಣವರು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅವ್ರನ್ನ. ಅವರು ಆರೋಗ್ಯವಂತರಾಗಿ ಅವ್ರ ಮನೆಗೆ ಅವ್ರು ತಲುಪಲಿ. ಮತ್ತಷ್ಟು ಜನನ ಸಾಕುವಂತ ಕೆಪಾಸಿಟಿಯನ್ನ ಆ ಭಗವಂತ ಶನಿದೇವ ಅವ್ರಿಗೆ ಕೊಡ್ಲಿ. ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಸ್ಸು ಆರೋಗ್ಯವನ್ನ ಕೊಟ್ಟು ಹೆಚ್ಚಿನ ರೀತಿ ಈ ಸಂಸ್ಥೆಯನ್ನ ಬೆಳೆಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಅದ್ಭುತವಾದಂತಹ ಕ್ಷಣ ಇದು. ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಸೊ ನೀವು ಕೂಡ ದುಂದು ವೆಚ್ಚ ಮಾಡದೆ ಪಾರ್ಟಿ ಪಬ್ಬು ಅಂತ ಕಳೀದೆ ಸಾಧ್ಯವಾದ್ರೆ ಜನಸ್ನೇಹಿ ಆಶ್ರಮಕ್ಕೆ ಬನ್ನಿ ಅಂತ ನಾನು ಕರೆಯಲ್ಲ. ಸೊ ಅಕ್ಕಪಕ್ಕ ಇರತಕ್ಕಂತ ಯಾವ್ದಾದ್ರು ಆಶ್ರಮಗಳು, ಅನಾಥರು, ನಿರ್ಗತಿಕರು ಕಂಡು ಬಂದ್ರೆ ಅಲ್ಲಿಗೆ ನಿಮ್ಮ ಕೈಲಾದಂತ ಸಹಾಯವನ್ನ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹೌದು. ಯಾಕಂದ್ರೆ ನಿಮ್ಮ ಬದುಕಲ್ಲಿ ಬರೋ ಇಂಥ ಸುಸಂದರ್ಭಗಳನ್ನ ನೆಪ ಇಟ್ಟುಕೊಂಡು ಒಳ್ಳೆ ಕೆಲಸ ಮಾಡಿ. ನಾವು ಕೂಡ ಆತರ ತುಂಬಾ ಕಳೆದಿರೋದುಂಟು, ಆದ್ರೆ ಕಲ್ದಿರೋದನ್ನ ತಿದ್ದುಕೊಂಡು ಇವಾಗ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ತಿದ್ದುಕೊಳ್ತಾ ಇದೀವಿ, ನೀವು ತಿದ್ದುಕೊಳ್ಳಿ ಅಷ್ಟೇ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀವೊಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.